ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಇದ್ದವರಿಗೆ ಒಂದು ನ್ಯೂಸ್ ಬಂದಿದೆ, ಒಂದು ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೊಸ ಸರ್ಕಾರ ಅಂದ್ರೆ ಹೊಸ ಮಿನಿಸ್ಟರ್ ಬಂದಿರೋ ಕಾರಣ ಹೊಸ ಒಂದು ಅಪ್ಲಿಕೇಶನ್ಸ್ ನ ಸಲ್ಲಿಸಬೇಕು, ಎಲ್ಲರೂ ಸಿದ್ಧತೆನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಕೂಡ ಹೇಳಿದ್ರು, ಎಲ್ಲ ತಾಲೂಕ್ ಪಂಚಾಯಿತಿ ಅಲ್ಲಿರುವಂತ ಇವರು ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಅಲ್ಲಿ ಆ ಒಂದು ಏರಿಯಾದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ಬೇಕು ಅಥವಾ ಏನೆಲ್ಲ ಬದಲಾವಣೆಗಳು ಆಗ್ಬೇಕು, ಎಲ್ಲ ಡಾಕ್ಯುಮೆಂಟೇಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದ್ರ ಬಗ್ಗೆ ಆಲ್ರೆಡಿ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡಿ ಇವಾಗ ಡಾಕ್ಯುಮೆಂಟೇಶನ್ಸ್ ಗಳಿಗೆ ಅಂದ್ರೆ ನೀವುಗಳು ಅರ್ಜಿ ಸಲ್ಲಿಸೋದಕ್ಕೆ ಅವರು ರೆಡಿನ ಮಾಡ್ಕೋತಾ ಇದ್ದಾರೆ. ಆದ್ರೆ ಈ ಬಾರಿ ಗೃಹಲಕ್ಷ್ಮಿ ಹಣ ಇರಬೇಕು ಅಥವಾ ಹಣ ಬರಬೇಕು ಅಂತ ಅಂದ್ರೆ ನಿಮಗೆ ವೋಟರ್ ಐ ಡಿ ಕಂಪಲ್ಸರಿ. ಎಸ್, ಇವಾಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮ್ಗಳ ಹತ್ರ ವೋಟರ್ ಐ ಡಿ ಇದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇರುವಂತದ್ದು. ಈಗ ಈ ಒಂದು ವಿಚಾರನ ಅನೌನ್ಸ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಏನಿತ್ತು, ನೀವು ಬರೀ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ರೆ ನಿಮ್ಗೆ ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ಬಿಡ್ತಾ ಇದ್ರು. ಆದ್ರೆ ವೋಟರ್ ಐ ಡಿನ ಮೆಜಾರಿಟಿ ಯಾವ ಒಂದು ಯೋಜನೆ ಅಂಡರ್ ಅಲ್ಲೂ ಕೇಳ್ತಾ ಇರ್ಲಿಲ್ಲ. ಸೊ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಅಂದ್ರೆ ವೋಟರ್ ಐ ಡಿ ತುಂಬಾ ಇಂಪಾರ್ಟೆಂಟ್ ಪಾತ್ರನ ವಹಿಸ್ತಾ ಇದೆ. ಸೊ ನೀವೆಲ್ಲರೂ ವೋಟರ್ ಐ ಡಿಗೆ ಈಗಲೇ ಅಪ್ಲೈನ ಮಾಡಿ. ಯಾಕಂದ್ರೆ ಇವಾಗ ವೋಟರ್ ಐ ಡಿ ಇಲ್ಲ ಅಂದ್ರೆ ನಿಮ್ಗೆ ಬರುವಂತ ಗೃಹಲಕ್ಷ್ಮಿ ಇನ್ನೂ ಒಂದ್ ತಿಂಗಳು ಆಗುತ್ತೆ ಗೃಹಲಕ್ಷ್ಮಿ ಹಣ ಯೋಜನೆ ಅಪ್ಲಿಕೇಶನ್ಸ್ ಗಳು ಶುರುವಾಗಕ್ಕೆ. ಬಟ್ ಆ ಟೈಮ್ ಒಳಗಡೆ ನೀವು ವೋಟರ್ ಐ ಡಿನ ಅಪ್ಲೈ ಮಾಡ್ಬಿಟ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ಸ್ ಕೂಡ ಹಾಕ್ಬೋದಲ್ವಾ. ಮತ್ತೆ ನಿಮ್ಗೆ ವೋಟರ್ ಐ ಡಿ ಬೇಕೇ ಬೇಕು. ಸೊ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ 18+ ಯಾರಿದ್ದಾರೆ ಅವರೆಲ್ಲರೂ ವೋಟರ್ ಐ ಡಿಗೆ ಅಪ್ಲೈ ಮಾಡ್ಕೊಳ್ಳಿ. ಅದ್ರಲ್ಲೂ ಅದು ಒಂದು ಕಾಮನ್ ಆಗಿ ಹೇಳೋದು 18 ಮೇಲಿರೋರು ವೋಟರ್ ಐ ಡಿ ಅಪ್ಲೈ ಮಾಡಿ ಅಂತ. ಬಟ್ ಇವಾಗ ಗೃಹಲಕ್ಷ್ಮಿ ಹಣ ಬೇಕು ಅಂತ ಅಂದ್ರೆ ವೋಟರ್ ಐ ಡಿ ಕಂಪಲ್ಸರಿ. ಬಹಳಷ್ಟು ಜನದ ಹತ್ರ ಇವತ್ತಿಗೂ ಕೂಡ ವೋಟರ್ ಐ ಡಿ ಇಲ್ಲವೇ ಇಲ್ಲ. ಸೊ ವೋಟರ್ ಐ ಡಿ ಬೇಕು. ಅಂಡ್ ಇದ್ರ ಜೊತೆಗೆ ಇವಾಗ 12 ಪ್ರಶ್ನೆಗಳಿಗೆ ನೀವು ಉತ್ತರನ ಕೊಡಬೇಕು. ಈ 12 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ಮಾತ್ರ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ಸ್ ನ ತಗೋತಾ ಇದ್ದಾರೆ. ನಿಮಗೆ ನೆನಪಿದ್ಯಾ, ನೀವು ಗೃಹಲಕ್ಷ್ಮಿ ಫಸ್ಟ್ ಟೈಮ್ ಹಾಕಕ್ ಹೋದಾಗ ನಿಮ್ಗೆ 8 ಪ್ರಶ್ನೆಗಳು ಇತ್ತು ಟೋಟಲ್ ಆಗಿ. 8 ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಈಗ ಅದಕ್ಕೆ 4 ಆಡ್ ಆನ್ ಮಾಡಿ ಟೋಟಲ್ ಆಗಿ 12 ಪ್ರಶ್ನೆಗಳಿಗೆ ನೀವು ಇವಾಗ ಉತ್ತರನ ಕೊಡ್ಬೇಕಾಗತ್ತೆ. ಏನು ಈ ಪ್ರಶ್ನೆಗಳು, ಹಾಗಾದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ತುಂಬಾ ಟೈಮ್ ಆಯ್ತಲ್ಲ ಮರ್ತೋಗಿರ್ತೀರಾ. ಸೊ ಲಾಸ್ಟ್ ಏನಿತ್ತು ಅದು ಮತ್ತೆ ಲೇಟೆಸ್ಟ್ ಏನಿದೆ ಆ ಪ್ರಶ್ನೆಗಳಿಗೆ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಹಳೆ ಪ್ರಶ್ನೆಗಳು ಏನಿತ್ತು ಅಂತ ಹೇಳಿದ್ರೆ, ಮನೆ ಯಜಮಾನಿಯ ಹೆಸರು ಮತ್ತು ವಿಳಾಸ ಏನು, ನಿಮ್ ಹೆಸರು ಮನೆ ಅಡ್ರೆಸ್ ನ ಹೇಳ್ಬೇಕಾಗಿತ್ತು. ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಸಂಖ್ಯೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ನೀವು ನೆನ್ಪಿಟ್ಕೊಂಡು ಹೋಗ್ಬೇಕು. ಆಧಾರ್ ಕಾರ್ಡ್ ನಂಬರ್ ಹೇಳ್ಬೇಕಾಗತ್ತೆ. ಮನೆ ಯಜಮಾನಿ ಬ್ಯಾಂಕ್ ಖಾತೆ ಯಾವುದು, ಯಾವ ಒಂದು ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಇದಿದೆ, ಅಕೌಂಟ್ ಇದೆ ಅಂತ ಹೇಳ್ಬೇಕಾಗತ್ತೆ. ಪತಿಯ ಹೆಸರೇನೋ ನೀವು ಅಫ್ಕೋರ್ಸ್ ಅದು ಹೇಳ್ಬೋದು. ಪತಿಯ ಆಧಾರ್ ಕಾರ್ಡ್ ಸಂಖ್ಯೆ ಏನು, ನಿಮ್ ಹಸ್ಬೆಂಡ್ನು ಆಧಾರ್ ಕಾರ್ಡ್ ಸಂಖ್ಯೆ ಏನು ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ನ ಹೇಳ್ಬೇಕು. ಆಮೇಲೆ ಇದಾದ್ಮೇಲೆ ನಿಮ್ಗೆ IT ಮತ್ತೆ GST ಪಾವತಿದಾರರು ಯಾರಾದ್ರೂ ಮನೇಲಿ ಇದಾರ ಅಂತ ಹೇಳಿ ಕೂಡ ಕೇಳ್ತಾರೆ. ಇದೆಲ್ಲ ಹಳೆ ಪ್ರಶ್ನೆಗಳು. ಬಟ್ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದಷ್ಟು ಹೊಸ ಪ್ರಶ್ನೆಗಳನ್ನ ಇವಾಗ ಹಾಕಿರುವಂತದ್ದು. ಏನು ಈ ಹೊಸ ಪ್ರಶ್ನೆಗಳು ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರರು ಯಾರಾದ್ರೂ ಇದ್ದಾರಾ ಅಂತ ಹೇಳಿ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂದ್ರೆ ವೋಟರ್ ಐ ಡಿ ಇಲ್ಲೇ ನೋಡಿ ಬಂತು, ಸುತ್ತಿ ಬಳಸಿದ್ ಇಲ್ಲಿಗೆ ಬರುತ್ತೆ. ವೋಟರ್ ಐ ಡಿಯಲ್ಲಿ ನಿಮ್ಮ ಹೆಸರಿದೆಯಾ ಅಥವಾ ನಿಮ್ಮ ಹತ್ರ ವೋಟರ್ ಐ ಡಿ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇವಾಗ ತುಂಬಾ ಇಂಪಾರ್ಟೆಂಟ್. ನಾನು ಅದಕ್ಕೆ ಹೇಳ್ತಾ ಇರೋದು, ವೋಟರ್ ಐ ಡಿನ ನೀವು ಅಪ್ಲೈ ಮಾಡಿ ಎತ್ತಿಟ್ಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬೇಕು ಅಂತ ಅಂದ್ರೆ ಸಲ್ಸದಿಕ್ ಅಪ್ಲಿಕೇಶನ್ಸ್ಗೆ ವೋಟರ್ ಐ ಡಿ ಇಂಪಾರ್ಟೆಂಟ್, ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇದಾದ್ಮೇಲೆ ವೋಟರ್ ಐ ಡಿ ತೋರಿಸ್ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆಯಾ ಅಂತಾನು ಕೇಳ್ತಾ ಇದ್ದಾರೆ. ನಿಮ್ಗೆ ಏನು ನಾವು ಸೀಡಿಂಗ್ ಅಂತ ಕರಿತೀವಲ್ವಾ, ಇದೆಲ್ಲ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಾಮೂಲಿ ಎಲ್ಲ ಪ್ರಶ್ನೆಗಳು ಕಾಮನ್. ಬಟ್ ಇಲ್ಲಿ ಈ ಬಾರಿ ಅರೈಸ್ ಆಗಿರುವಂತದ್ದು ವೋಟರ್ ಐ ಡಿ. ಸೊ ವೋಟರ್ ಐ ಡಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಹಳೆ ಮತದಾರರ ಹೆಸರಲ್ಲಿ ನಿಮ್ದು ಆಲ್ರೆಡಿ ಇಲ್ಲಿ ಹೆಸರಿದೆಯಾ ಅಂತಾನು ಕೇಳ್ತಾರೆ. ಅಂದ್ರೆ ಗೃಹಲಕ್ಷ್ಮಿ ಹಳೆ ನೀವು ಫಲಾನುಭವಿಗಳ ಅಂತಾನು ಕೇಳ್ತಾರೆ. ಅದಕ್ಕೂ ನೀವು ಇದ್ರೆ ಹ್ಞೂ ಅನ್ಬೇಕು, ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೇಕು. ಸುಳ್ಳು ಹೇಳೋ ಆಗಿಲ್ಲ. ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಹಾಕಿ ತಕ್ಷಣ ಅವ್ರಿಗೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಇದ್ರ ಜೊತೆಗೆ ಪಾನ್ ಕಾರ್ಡ್ ಕೂಡ ಅಪ್ಲೈ ಮಾಡಿ. ತುಂಬಾ ಇಂಪಾರ್ಟೆಂಟ್. ಮುಂದೆ ಏನ್ ರೂಲ್ಸ್ ಬರುತ್ತೋ ಅಥವಾ ಏನ್ ಮಾಡ್ತಾರೋ ಗೊತ್ತಿಲ್ಲ. ಡಾಕ್ಯುಮೆಂಟೇಶನ್ಸ್ ಕರೆಕ್ಟ್ ಆಗಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಗೂ ಆಗೋದಿಲ್ಲ ಅಂಡ್ ಗೌರ್ಮೆಂಟ್ ಇಂದ ನಿಮ್ಗಳಿಗೂ ತೊಂದರೆ ಆಗೋದಿಲ್ಲ. ಅಪ್ಲಿಕೇಶನ್ಸ್ ಗಳು ಓಪನ್ ಆಗೋಷ್ಟೊತ್ತಿಗೆ ವೋಟರ್ ಐ ಡಿ, ಪಾನ್ ಕಾರ್ಡ್ ಎಲ್ಲಾನು ಅಪ್ಲೈ ಮಾಡ್ಬಿಟ್ಟು ಅದನ್ನ ತಗೊಳ್ಳಿ. ಅಷ್ಟೊತ್ತಿಗೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಒಂದು ಅಪ್ಲಿಕೇಶನ್ಸ್ ಗಳು ಓಪನ್ ಆಗುತ್ತೆ. ಅಪ್ಲಿಕೇಶನ್ಸ್ ನೀವು ಅವಾಗ ಹಾಕಬಹುದು. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವೋಟರ್ ಐ ಡಿನ ಮರೆಯಕ್ಕೆ ಹೋಗ್ಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.